ರವಿಕುಮಾರ್. ಸಹಪತಿಗಳೇ, ನಮ್ಮ ನಾಡು ಕಂಡಂತ ಬಹಳ ಅದ್ಭುತ ವ್ಯಕ್ತಿತ್ವ ದೇವರಾಜ್ ಅರಸು ಅವರ ವ್ಯಕ್ತಿತ್ವ. 1915 ಆಗಸ್ಟ್ 20ರಂದು ಜನಿಸಿರ್ತಕ್ಕಂಥ ಈ ಮೇರು ವ್ಯಕ್ತಿತ್ವ 1982ರಲ್ಲಿ ಅವರು ಸ್ವರ್ಗಸ್ಥರಾಗ್ತಾರೆ. ನಮ್ಮ ರಾಜ್ಯದಲ್ಲಿ ಬಹಳಷ್ಟು ಜನ ಮುಖ್ಯಮಂತ್ರಿಗಳಾಗೋಗಿದ್ದಾರೆ. ಆದರೆ ಶಾಶ್ವತವಾಗಿ ಅವರ ಹೆಸರುಗಳನ್ನು ಉಳಿಸ್ಕೊಂಡಂಥವರು ಅನೇಕರು ಇದ್ದಾರೆ. ಅದರೊಳಗಡೆ ದೇವರಾಜ್ ಅರಸು ಕೂಡ ಒಬ್ರು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಒಂದು ಕಡೆ ಒಂದು ಮಾತನ್ನ ಹೇಳ್ತಾರೆ, ಐಡಿಯಾಸ್ ಅಂಡ್ ಐಡಿಯಲ್ಸ್ ನೆವರ್ ಪೆರಿಶ್ ಅಂತ. ಆದರ್ಶಗಳು ಮತ್ತು ಕನಸುಗಳು ಯಾವತ್ತೂ ನಾಶ ಆಗೋದಿಲ್ಲ ಅಂತೇಳಿ. ಹಂಗೆ ದೇವರಾಜ್ ಅರಸು ಅವರ ಆದರ್ಶಗಳು ಯಾವತ್ತಿಗೂ ಕೂಡ ನಾಶ ಆಗದೆ ಇರತಕ್ಕಂಥ ಆದರ್ಶಗಳನ್ನ ನಮ್ಮ ನಾಡಿಗೆ, ನಮ್ಮ ದೇಶಕ್ಕೆ ಬಿಟ್ಟು ಹೋಗಿದ್ದಾರೆ. ಅವತ್ತೊಂದು ಕಾಲ ಇತ್ತು, ಬಡವರನ್ನ ಬಹಳ ನೋಡದೆ ಇರ್ತಕ್ಕಂಥ ಕಾಲ, ಬಡವರನ್ನ ಕಡೆಗಣಿಸ್ತಕ್ಕಂಥ ಕಾಲ, ಹಿಂದುಳಿದಿರ್ತಕ್ಕಂಥವ್ರನ್ನ ಕಡೆಗಣಿಸ್ತಕ್ಕಂಥ ಕಾಲ. ಆದರೆ ದೇವರಾಜ್ ಅರಸು ಅವರು ಅಂತ ಹಿಂದುಳಿದಿರ್ತಕ್ಕಂಥವ್ರಿಗೆ, ಅಂತ ಶೋಷಿತರಿಗೆ, ಅಂತ ಧ್ವನಿ ಇಲ್ಲದವರಿಗೆ ಧ್ವನಿಯನ್ನ ಕೊಟ್ಟಂತ ಬಡವರ ಧ್ವನಿ, ದೀನದಲಿತರ ಮೇರು ನಾಯಕ ಯಾರಪ್ಪ ಅಂತ ಹೇಳಿದ್ರೆ ದೇವರಾಜ್ ಅರಸು. ಅವರು ಸಾಧನೆಗಳ ಬಗ್ಗೆ ಹೇಳೋದಾದ್ರೆ ಅನೇಕರು ಮಾತಾಡಿದ್ದಾರೆ, ನಾನು ರಿಪೀಟ್ ಮಾಡಕ್ ಹೋಗೋದಿಲ್ಲ. ಆಗ್ಲೇ ಹೇಳಿದ್ರು, ಉಳುವವನೇ ಭೂಮಿಯ ಒಡೆಯ. ಇಡೀ ದೇಶದಲ್ಲಿ ಬಹಳಷ್ಟು ರಾಜ್ಯಗಳಲ್ಲಿ ಇಂಪ್ಲಿಮೆಂಟೇ ಆಗಲಿಲ್ಲ. ಅದು ಇಡೀ ದೇಶದಲ್ಲಿ ಎಲ್ಲೂ ಜಾರಿಗೆ ಬರಲಿಲ್ಲ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಉಳುವವನೇ ಭೂಮಿಯ ಒಡೆಯ ಜಾರಿಗೆ ತಂದಂತ ಗಟ್ಟಿ ವ್ಯಕ್ತಿತ್ವ ಯಾರಪ್ಪ ಅಂತ ಹೇಳಿದ್ರೆ ಕರ್ನಾಟಕ ದೇವರಾಜ್ ಅರಸು. ಪರಮೇಶ್ವರ್ ಅವರು ಅದನ್ನೇ ಹೇಳ್ತಾ ಇದ್ದಾರೆ. ಆ ತರದ ಗಟ್ಟಿತನದಿಂದ ಕೂಡಿರ್ತಕ್ಕಂಥ, ಬಡವರನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಕ್ಕಂಥ, ಹಿಂದುಳಿದಂಥವ್ರಿಗೆ ನ್ಯಾಯ ಕೊಟ್ಟಂತವ್ರು ಯಾರಪ್ಪ ಅಂತ ಹೇಳಿದ್ರೆ ದೇವರಾಜ್ ಅರಸು. ಯಾರಿಗೆ ಜಮೀನಿರ್ಲಿಲ್ಲ? ದಲಿತರಿಗಿರ್ಲಿಲ್ಲ, ಹಿಂದುಳಿದಿರ್ತಕ್ಕಂಥವ್ರಿಗಿರ್ಲಿಲ್ಲ. ಅವತ್ತೇನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಈಗ ಯಾರು ಬಹಳ ಜಾಸ್ತಿ, ಉದಾಹರಣೆಗೆ ನಮ್ಮ ಭೋಜೇಗೌಡರಂತ ಶ್ರೀಮಂತರ ಜಮೀನುಗಳನ್ನ ಬೇರೆ ಬೇರೆಯವರು ತೆಗೆದುಕೊಂಡು ಏನ್ ಮಾಡ್ತಾ ಇದ್ರು, ಉಳುಮೆ ಮಾಡ್ತಾ ಇದ್ರು. ಭೋಗ್ಯಕ್ಕೆ ತೆಗೆದುಕೊಳ್ತಾ ಇದ್ರು. ಅದಕ್ಕೆ ಭೋಗ್ಯ ಅನ್ನೋದು ಕರೆಕ್ಟ್ ಶಬ್ದನ, ಭೋಗ್ಯಕ್ಕೆ ತೆಗೆದುಕೊಂಡು ಮಾಡ್ತಾ ಇದ್ರು. ಪಾಲು ತೆಗೆದುಕೊಂಡು ಮಾಡ್ತಾ ಇದ್ರು. ಅಂತವ್ರಿಗೆ ಜಮೀನೇ ಇರಲಿಲ್ಲ. ಆ ತರದ ಎಷ್ಟು ವರ್ಷದಿಂದ ಉಳುಮೆ ಮಾಡ್ತಿದ್ದಾರೆ. ಅದನ್ನೆಲ್ಲ ಆಧಾರದ ಮೇಲೆ ಇದಕ್ಕೆ ವಿರೋಧನೂ ಕೂಡ ಅಷ್ಟೇ ಬಂತು. ಅದನ್ಯಾವುದು ಕೂಡ ತಲೆ ಕೆಡಿಸ್ಕೊಳ್ದಂಗೆ ಒಂದು ರೂಲ್ ಅನ್ನ, ಕಾಯ್ದೆಯನ್ನ ಮಾಡಿ, ಕಾನೂನನ್ನ ಮಾಡಿದಂಥವ್ರು ಯಾರು ಅಂತ ಅಷ್ಟು ಸುಲಭ ಆಗಿರ್ಲಿಲ್ಲ ಕಾನೂನು ಮಾಡೋದು ಅಂತ. ಆದ್ರೆ ಕಾನೂನನ್ನ ಮಾಡ್ತಾರೆ. ಹಾಗಾಗಿ ಅವರ ಹೆಸರು ಶಾಶ್ವತವಾಗಿ ಉಳ್ಕೊಂಡಿದೆ. ಇವಾಗ ಏನೇ ಒಂದು ಸಣ್ಣ ಆ ತರದ ಕಾಯ್ದೆ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ವಿರೋಧವನ್ನ ಫೇಸ್ ಮಾಡ್ತೀವಿ ನಮಗೆ ಗೊತ್ತಿದೆ. ಅಂಥ ಕಾಲದಲ್ಲಿ ಅವರು ಕಾಯ್ದೆಯನ್ನ ಮಾಡಿದ್ರು. ಅದೇ ತರ ಮತ್ತೊಬ್ರು ಯಾರಪ್ಪ ಅಂತ ಹೇಳಿದ್ರೆ LG ಹಾವನೂರ್. ದೇವರಾಜ್ ಅರಸು ಅವ್ರ ಜೊತೆನಲ್ಲಿ LG ಹಾವರನ್ನು ಕೂಡ ನಾವು ಸ್ಮರಿಸಬೇಕಾಗತ್ತೆ. LG ಹಾವನೂರ್ ಮೀಸಲಾತಿಯನ್ನ ಕೊಡಬೇಕು ಅಂತ ಹೇಳಿದಾಗ ಹಾವನೂರ್ ವರದಿಯನ್ನ ಇಂಪ್ಲಿಮೆಂಟ್ ಮಾಡೋದಿಲ್ಲ ಅನೇಕರು, ಬೇರೆಯವರು. ಆದ್ರೆ LG ಹಾವನೂರ್ ಅವರ ವರದಿಯನ್ನ ಜಾರಿಗೆ ತಂದವರು ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ದೇವರಾಜ್ ಅರಸು. ಹಾವನೂರ್ ವರದಿ ಏನ್ ಹೇಳುತ್ತೆ? ಹಾವನೂರ್ ವರದಿ ಏನ್ ಹೇಳುತ್ತೆ? ಅವರೇ ನೇಮಿಸಿದ್ದು. ಹಾವನೂರ್ ವರದಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಹಿಂದುಳಿದಂತವರಿಗೆ ಶೈಕ್ಷಣಿಕವಾಗಿ ಮತ್ತು ಔದ್ಯೋಗಿಕವಾಗಿ ಮೀಸಲಾತಿಯನ್ನ ಕೊಟ್ಟಂತ ಮೊದಲನೇ ಮುಖ್ಯಮಂತ್ರಿ ದೇವರಾಜ್ ಅರಸು ಅವರು. ಹಿಂದುಳಿದಂತವರಿಗೆ, SC/ST ಗಳಿಗಿದೆ, ಆದ್ರೆ ಹಿಂದುಳಿದಂತವರಿಗೆ ಶೈಕ್ಷಣಿಕವಾಗಿ ಮತ್ತು ಔದ್ಯೋಗಿಕವಾಗಿ ಮೀಸಲಾತಿಯನ್ನ ಕೊಟ್ಟಂತವರು
ದೇವರಾಜ್ ಅರಸು ಅವರು ಹಾವನೂರವರ ವರದಿಯನ್ನ ಜಾರಿಗೊಳಿಸಿದ್ರು. ಇವತ್ತು ಎಷ್ಟು ವರದಿಗಳು ಧೂಳು ತಿಂತ ಇದಾವೆ ನಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಕಾಂತರಾಜ್ ವರದಿ ಧೂಳು ತುಂಬುತ್ತೆ. ಈಗ ಜಾತಿ ಗಣತಿ ಆಗಿದೆ, ಅದನ್ನ ನೋಡೋಣ ಈ ಸರ್ಕಾರ ಏನ್ ಮಾಡುತ್ತೆ ಅಂತ. ಮಧುಸೂದನ್ ನಾಯಕ್ ಅವರ ವರದಿ ಈ ಸರ್ಕಾರ ಜಾರಿಗೆ ತರಬೇಕು. ನಾವು ವಿರೋಧ ಮಾಡೋ ಪ್ರಶ್ನೆನೇ ಇಲ್ಲ. ಜಾರಿಗೆ ಬರಬೇಕು ಅಂತ ಧರಣಿ ಕೂತ್ಕೊಳ್ತೀವಿ, ಬೇಕಾರೆ ಜಾರಿಗೆ ಬರಬೇಕು ಅಂತ ಧರಣಿ ಕೂತ್ಕೊಳ್ತೀವಿ. ಮಧುಸೂದನ್ ನಾಯಕ್ ವರದಿ ಜಾರಿಗೆ ಬರಬೇಕು ಅಂತ ಹೇಳಿ. ಯಾಕೆಂತ ಹೇಳಿದ್ರೆ 100 ಕೋಟಿ ಖರ್ಚು ಮಾಡ್ತೀವಿ, ಈ ತರ ವರದಿಯನ್ನ ಜಾರಿಗೆ ತರಬೇಕು ಅಂತ ಮಾಡದೇ ಇಲ್ಲ. ಹಾಗಾಗಿ ದೇವರಾಜ್ ಅರಸು ಅವರ ಆದರ್ಶಗಳಲ್ಲಿ ಇದನ್ನು ಕೂಡ ನಾನು ಆಗ್ರಹ ಪಡಿಸ್ತೇನೆ. ಡಿ.ಕೆ. ಶಿವಕುಮಾರ್ ಅವ್ರ ಸರ್ಕಾರ ಇದನ್ನ ಜಾರಿಗೆ ತರಬೇಕು. ಮತ್ತೊಂದು ಅದೇ ತರ ಕ್ರಾಂತಿಕಾರಕವಾಗಿರ್ತಕ್ಕಂಥ ನಿರ್ಧಾರ ಯಾವ್ದಪ್ಪ ಅಂತ ಹೇಳಿದ್ರೆ ಹಾಸ್ಟೆಲ್ಗಳ ಸುಧಾರಣೆ. ನೋಡಿ, ಉನ್ನತ ಶಿಕ್ಷಣ ಅಂತಕ್ಕಂಥದ್ದು ಕನಸಾಗಿರುತ್ತೆ. ಬಡವರಿಗೆ ಮನೆಯಲ್ಲಿ ಇರಕ್ಕಾಗಲ್ಲ. ಅದು ಈ ಗ್ರಾಮೀಣ ಪ್ರದೇಶದಲ್ಲಿ ಕಾಲೇಜುಗಳು ಕೂಡ ಅಷ್ಟು ಹೆಚ್ಚಿರೋದಿಲ್ಲ. ಅವಾಗ ಬಡವರಿಗೆ, ಹಿಂದುಳಿದಂತವರಿಗೆ ಹಾಸ್ಟೆಲ್ ಫೆಸಿಲಿಟೀಸ್ ಅನ್ನ ಕೊಟ್ಟು ಆಹಾರದ ಭದ್ರತೆಯನ್ನ, ಸಾಮಾಜಿಕ ಭದ್ರತೆಯನ್ನ, ಹಾಸ್ಟೆಲ್ ವಸತಿ ವ್ಯವಸ್ಥೆಯನ್ನ ಜಾರಿಗೆ ತಂದಂತವ್ರು, ದೊಡ್ಡ ಮಟ್ಟದಲ್ಲಿ ಮಾಡಿದಂತವ್ರು ಯಾರಪ್ಪ ಅಂತ ಹೇಳಿದ್ರೆ ದೇವರಾಜ್ ಅರಸು. ಹೀಗೆ ಅವರು ಸಾಕಷ್ಟು ಸುಧಾರಣೆಗಳನ್ನ ಅವರು ಮಾಡಿದ್ರು. ಮಲ ಹೊರುವ ಪದ್ಧತಿಯನ್ನ ಅವ್ರು ಹೇಳಿದ್ರು. ಇವತ್ತೆಲ್ಲ ಯಂತ್ರಗಳ ಮೂಲಕನೇ ಮಾಡಬೇಕು ಅಂತ ಇದು ಮಾಡ್ತೀವಿ. ಆದ್ರೆ ಅವಾಗ ಈಗೊಂದು ಘಟನೆ ನಡೆಯುತ್ತೆ. ಮಲವನ್ನ ತಲೆ ಮೇಲೆ ಹೊತ್ಕೊಂಡು ಹೋಗುದು, ಕೈಯಲ್ಲಿ ಮುಟ್ಬಿಟ್ಟು ಸ್ವಚ್ಛಗೊಳಿಸ್ತಕ್ಕಂಥದ್ದು. ಈ ಶಬ್ದ ಕೇಳಿದ್ರೆ ಮನಸ್ಸು ವಿಲವಿಲ ಒದ್ದಾಡತ್ತೆ. ಅದನ್ನ ಕಾನೂನು ಮಾಡಿ, ಇದನ್ನ ವಿರೋಧ ಮಾಡಿ, ಕಾನೂನನ್ನ ಮಾಡಿ ಇದನ್ನ ಕಾನೂನನ್ನ ಜಾರಿಗೊಳಿಸ್ತಂತವ್ರು ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ದೇವರಾಜ್ ಅರಸುರವರು. ಇನ್ನೊಂದು ಕಾನೂನನ್ನ ತೆಗೆದುಕೊಂಡು ಋಣಮುಕ್ತ ಕಾಯ್ದೆ. ಏನದು ಋಣಮುಕ್ತ ಕಾಯ್ದೆ? ಬಡವರು, ಕೂಲಿ ಕಾರ್ಮಿಕರು, ಖಾಸಗಿ ಲೇವಾದೇವಿಗಾರರಿಂದ ಶೋಷಣೆ ಏನು ಒಳಗಾಗ್ತಾ ಇದ್ರು, ಆ ಶೋಷಣೆಗೆ ಮುಕ್ತಿ ಕೊಟ್ಟಂತವ್ರು ಯಾರಪ್ಪ ಅಂತ ಹೇಳಿದ್ರೆ ಖಾಸಗಿ ಲೇವಾದೇವಿ ಇದರಿಂದ ಬಡ್ಡಿ ಜಾಸ್ತಿ, ದೊಡ್ಡ ಚಕ್ರ ಬಡ್ಡಿ ಇದನ್ನೆಲ್ಲ ತೆಗೆದುಕೊಳ್ತಾರೆ. ಅದರಿಂದ ಕಾಯ್ದೆ ತಂದಂತವ್ರು ಯಾರಪ್ಪ ಅಂತ ಹೇಳಿದ್ರೆ ಅವರು. ಇನ್ನೊಂದು ಕಾಯ್ದೆಯನ್ನ ಮಾಡ್ತಾರೆ, ನನಗೆ ಆಶ್ಚರ್ಯ ಆಗತ್ತೆ. ಅವಾಗ ಬಂಡಿ ಕೈಯಲ್ಲಿ ಎಳಿತಕ್ಕಂಥದ್ದು ಇರುತ್ತೆ. ಅದ್ರೊಳಗೆ 2-3 ಜನಕ್ಕೆ ಕೂಡಿಸ್ಕೊಂಡು ಎತ್ತಿನ ಬಂಡಿ ಎತ್ತುಗಳನ್ನೇನು ಇದು ಮಾಡ್ತಾರಲ್ಲ, ಹಂಗ ಕೈಯಲ್ಲಿ ಎಳ್ಕೊಂಡು ಹೋಗ್ತಕ್ಕಂಥದ್ದು. ಅದನ್ನ ತೆಗೆದುಬಿಟ್ಟು ಅವರಿಗೆ ಸೈಕಲ್ ರಿಕ್ಷಾ, ಆಟೋ ರಿಕ್ಷಾ, ಅದಕ್ಕೆ ಬಡವರಿಗೆ ಸಹಾಯವನ್ನ ಮಾಡೋದು ಅಂತ ಹೇಳಿ ಆ ರೀತಿ ಸರ್ಕಾರದಿಂದ ಸಹಾಯ ಮಾಡಿದ್ದು ಯಾವ್ದಪ್ಪ ಅಂತ ಹೇಳಿದ್ರೆ ನಮ್ಮ ದೇವರಾಜ ಅರಸುರವರು. ಇನ್ನೊಂದು, ಅವತ್ತೆಲ್ಲ ಇನ್ನು ಮೈಸೂರು ರಾಜ್ಯ ಅಂತ ಕರಿತಾ ಇದ್ವಿ, ನಾವು ಮೈಸೂರು ಪ್ರಾಂತ ಅಂತ ಕರಿತಿದ್ವಿ. ಆ ಮೈಸೂರು ಪ್ರಾಂತಕ್ಕೆ, ಮೈಸೂರು ರಾಜ್ಯಕ್ಕೆ ಹೆಸರನ್ನ ಬದಲಾಯಿಸಿ ಕರ್ನಾಟಕ ಅಂತ ಹೆಸರು ಇಟ್ಟಂತವ್ರು ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ದೇವರಾಜ ಅರಸುರವರು. ಗ್ರಾಮೀಣ ಬಡವರಿಗೆ ಆಹಾರಕ್ಕಾಗಿ ಕೆಲಸ, ಕೂಲಿಗಾಗಿ ಕಾಳು ಅಂತ ಏನ್ ಕರಿತೀವಿ, ಆಹಾರಕ್ಕಾಗಿ ಕೆಲಸದ ಯೋಜನೆಯನ್ನ ತಂದಂತವ್ರು ಯಾರಪ್ಪ ಅಂದ್ರೆ ನಮ್ಮ ದೇವರಾಜ ಅರಸುರವರು. ಹೀಗೆ ಅನೇಕ ಕೆಲಸವನ್ನ ಮಾಡಿದರೆ ದೇವರಾಜ ಅರಸುರವರು. ಬಡವರಿಗೋಸ್ಕರ, ದೀನದಲಿತರಿಗೋಸ್ಕರ, ಧ್ವನಿ ಇಲ್ಲದೆ ಇರ್ತಕ್ಕಂಥವ್ರಿಗೋಸ್ಕರ ಸಾಕಷ್ಟು ಕೆಲಸ ಮಾಡಿದಂಥವ್ರಿಗೆ ಗುರುತಿಸ್ತಕ್ಕಂಥವ್ರು ಯಾರಪ್ಪ ಅಂತ ಹೇಳಿದ್ರೆ ದೇವರಾಜ ಅರಸು ಅಂತ ಕರಿತೀವಿ. ಬಟ್ ಇವತ್ತು ಅವರ ಕುಟುಂಬ ರಾಜಕೀಯದಿಂದನೇ ಅವರ ಕುಟುಂಬ ನೇಪಥ್ಯಕ್ಕೆ ಸರಿದಿದೆ. ಇಷ್ಟು ದೊಡ್ಡ ಕೆಲಸ, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನ ಬೇರು ಮಟ್ಟದಲ್ಲಿ ಕಟ್ಟಿರ್ತಕ್ಕಂಥವ್ರು ಮಹಾನಾಯಕ ಯಾರಪ್ಪ ಅಂತ ಹೇಳಿದ್ರೆ ದೇವರಾಜ ಅರಸು. ಎಂತ ಪರಿಸ್ಥಿತಿ ಬಂದ್ಬಿಡ್ತು ಅಂತ ಹೇಳಿದ್ರೆ, ಅಂಥ ಒಬ್ಬ ವ್ಯಕ್ತಿಯನ್ನ ಕಾಂಗ್ರೆಸ್ ರಾಜೀನಾಮೆ ತೆಗೆದುಕೊಳ್ಳುತ್ತೆ. ಗೊತ್ತಿಲ್ಲ, ನಾನು ಅದ್ರ ಡೀಟೇಲ್ಸ್ಗೆ ಹೋಗಲ್ಲ. ಅವ್ರ ರಾಜೀನಾಮೆಯನ್ನ ಪಡ್ಕೊಳ್ಳುತ್ತೆ. ಅದರೊಳಗೆ ಸಂಜಯ್ ಗಾಂಧಿ ಪಾತ್ರ ಬಹಳ ಅಪಾರವಾಗಿದೆ. ರಾಜೀನಾಮೆ ಕೊಡೋ ತರ ಮಾಡ್ತಾರೆ, ಅಷ್ಟು ಹಸ್ತಕ್ಷೇಪ ಮಾಡಿರ್ತಾರೆ. ಕೊನೆಗೆ ಎಲ್ಲಿಗೆ ಬರ್ತದೆ ಅಂತ ಹೇಳಿದ್ರೆ,
ದೇವರಾಜ ಅರಸು ಅವರು ಕಾಂಗ್ರೆಸ್ ಅನ್ನ ಬಿಟ್ಟು ಕರ್ನಾಟಕ ಕ್ರಾಂತಿರಂಗ ಅಂತ ಹೊಸ ಪಾರ್ಟಿಯನ್ನೇ ಕಟ್ತಾರೆ. ಕರ್ನಾಟಕ ಕ್ರಾಂತಿರಂಗ ಅಂತ ಕಾಂಗ್ರೆಸ್ ಯು ಅಂತ ಕಟ್ತಾರೆ. ಅದನ್ನ ಜನತಾ ಪಾರ್ಟಿಗೆ ಮರ್ಜ್ ಮಾಡ್ತಾರೆ. ಕೊನೆಗೆ ಜನತಾ ಪಾರ್ಟಿ ಮರ್ಜ್ ಆಗತ್ತೆ ಆ ಪಾರ್ಟಿ. ಹೀಗೆ ದೇವರಾಜು ಅರಸು ಅವರ ಸಾಧನೆ ಅಪಾರವಾಗಿದೆ. ಅವರ ಜೊತೆನಲ್ಲಿ ಅವರನ್ನ ನೆನಪಿಸ್ಕೊಳ್ಬೇಕು ಅಂತೇಳಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನು ಕೂಡ ನಾವು ನೆನಪಿಸ್ಕೊಳ್ಬೇಕು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಬಂಗಾರವನ್ನ ಒತ್ತೆ ಇಟ್ಟು ಹೇಗೆ ಡ್ಯಾಮ್ ಅನ್ನ ಕಟ್ಟಿದ್ರು, ಅದೇ ತರ ತಮ್ಮ ಮನೆಯ ಆಸ್ತಿಯನ್ನ ಎಷ್ಟರ ಮಟ್ಟಿಗೆ ಅವರು ಉಳುವವನೇ ಭೂಮಿಯ ಒಡೆಯ. ನಾನು ಪುಸ್ತಕ ಓದಬೇಕಾದ್ರೆ ನನಗೆ ಎಮೋಷನಲ್ ಆಗ್ತೀವಿ ನಾವು. ತನ್ನ ಭೂಮಿಯನ್ನ ಬಡವರಿಗೆ ಕೊಡ್ತಾರೆ ಫಸ್ಟ್. ಎಷ್ಟೇ 10 ಎಕರೆ 11 ಎಕರೆನೇ ಇರುತ್ತೆ. ಅವ್ರ ಹೆಸರೇನ ಇದೆ, ಚಲುವನ. ಅವರಿಗೆ ಅವ್ರ ಮನೆ ತನ್ನ ಭೂಮಿಯನ್ನ ಹಂಚ್ತಾರೆ ಅವ್ರು ಫಸ್ಟ್. ಆಮೇಲೆ ಇಡೀ ರಾಜ್ಯದಲ್ಲಿ ಜಾರಿಗೆ ತೆಗೆದುಕೊಂಡು ಬರ್ತಾರೆ. ಹಾಗಾಗಿ ಮೈ ನಹಿ ತೂ ಹಿ ಅಂತ ಹೇಳಿ ಒಂದು ಆದರ್ಶ ಇದೆ. ಮೊದಲು ವಿವೇಕಾನಂದರು ಕೂಡ ಅದನ್ನ ಹೇಳ್ತಾರೆ, ಫಸ್ಟ್ ಮ್ಯಾನ್ ಅಪ್ರೋಚ್. ಯಾವುದೇ ಕಾನೂನು ಜಾರಿಗೊಳಿಸಬೇಕು ಅಂತ ಹೇಳಿದ್ರೆ ಫಸ್ಟ್ ನಾನು ಅಳವಡಿಸ್ಕೊಳ್ಬೇಕು ಅಂತ. ಹಂಗೆ ದೇವರಾಜ ಅರಸು ಅವರು ತನ್ನ ಮನೆಯಿಂದ ಭೂಮಿಯನ್ನ ಬೇರೆಯವರಿಗೆ, ಬಡವರಿಗೆ ಹಂಚಿ ಆಮೇಲೆ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡಿದಂತ ಮಹಾನ್ ನಾಯಕ ದೇವರಾಜ ಅರಸು. ಹಾಗಾಗಿ ದೇವರಾಜ ಅರಸು ಅವರ ಹುಟ್ಟು ಹಬ್ಬ ಇದೆ. ಅವರ ವ್ಯಕ್ತಿತ್ವಕ್ಕೆ ಸಾವಿಲ್ಲ, ಅವರ ಆದರ್ಶಗಳಿಗೆ ಸಾವಿಲ್ಲ. ಮನುಷ್ಯನಿಗೆ ಮುಪ್ಪು ಬಂದೇ ಬರುತ್ತೆ, ಮನುಷ್ಯನಿಗೆ ಸಾವು ಬಂದೇ ಬರುತ್ತೆ. ಆದ್ರೆ ಅವರ ವಿಚಾರಗಳಿಗೆ, ಅವರ ಆದರ್ಶಗಳಿಗೆ ಸಾವಿಲ್ಲ. ಶಾಶ್ವತವಾಗಿರ್ತಕ್ಕಂಥ ವಿಚಾರಗಳನ್ನ, ಶಾಶ್ವತವಾಗಿರ್ತಕ್ಕಂಥ ಆದರ್ಶಗಳನ್ನ ಅವ್ರು ಬಿಟ್ಟೋಗಿದ್ದಾರೆ. ಹಾಗಾಗಿ ನಮ್ಮ ಸಭಾಪತಿಗಳು ಕರೆದು ನಮ್ಮನಿಗೆಲ್ಲ ಇಲ್ಲ ಈ ಒಂದು ಅರ್ಥಗರ್ಭಿತವಾಗಿ ಅವರು ಹುಟ್ಟುಹಬ್ಬವನ್ನು ಆಚರಿಸಬೇಕು ಅಂತ ಆದಾಗ, ಇಲ್ಲ ನಾವು ತಪ್ಪು ಮಾಡ್ದಂಗಾಗತ್ತೆ ಅಂತ ಹೇಳಿ ನಾವೆಲ್ಲರೂ ಮಾತಾಡಿಕೊಂಡು ಅವರ ಹುಟ್ಟುಹಬ್ಬದ ಇವತ್ತಿನ ಸಂದರ್ಭದಲ್ಲಿ ರಾಜ್ಯ ಅವರ ಸಾಧನೆಗಳನ್ನ ನಾವು ನೆನಪಿಸ್ಕೊಳ್ಬೇಕು, ಸ್ಮರಿಸಬೇಕು. ಅವರ ಆದರ್ಶಗಳನ್ನ ನಾವು ಕೂಡ ಸ್ವಲ್ಪ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಲುಪಿಸ್ತೇನೆ. ಸಭಾಪತಿಗಳು ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.